ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನನ್ನ ಹೆಸರು ಕೋಮಲ, ಹೆಬ್ಬಾಳದಿಂದ ಬರ್ತಾ ಇದ್ದೀನಿ. ಈ ಕ್ಷೇತ್ರಕ್ಕೆ ನಾನು 4 ವರ್ಷದಿಂದ ಬರ್ತಾ ಇದ್ದೀನಿ. ಇದು ನಂದು 5ನೇ ಕಾಯಿ ಸಂಕಲ್ಪ ಆಗಿದೆ. ನಾನು ಏನ್ ಅನ್ಕೊಂಡಿದ್ದ ರಾಯರ ಎಲ್ಲ ಅನುಗ್ರಹದಿಂದ ನಾನು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಎಲ್ಲಾ ಒಂದು ವಾತಾವರಣ ನೆಮ್ಮದಿಯಾಗಿದೆ. ಪ್ರತಿಯೊಬ್ರು ಇಲ್ಲಿ ಬರೋರು ರಾಯರನ್ನ ನಂಬಿ ಬನ್ನಿ. ಕೆಲ್ಸ ಆಗುತ್ತೋ ಬಿಡ್ತೋ ಅದು ಬೇಡ. ನೆಕ್ಸ್ಟ್ ರಾಯರನ್ನ ನಂಬಿ, ರಾಯರು ಯಾವತ್ತೂ ಕೈ ಬಿಡೋದಿಲ್ಲ. ಪ್ರತಿಯೊಬ್ಬರನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಬಂದು ಸೇವೆ ಮಾಡಿ, ಅಷ್ಟು ನಾನು ಇಲ್ಲಿಂದ ಈ ಕ್ಷೇತ್ರದಿಂದ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಎಲ್ಲಾರು ಈ ಕ್ಷೇತ್ರನ ಒಂದು ದರ್ಶನ ಪಡ್ಕೊಂಡು ಪ್ರತಿಯೊಬ್ರು ಹೋಗ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಬಂದಿದ್ದು ಒಂದು ಕಾರ್ಯ 4 ವರ್ಷದಿಂದ ಯಾವ್ದು ಕೂಡ ನಾನು ಅನ್ಕೊಂಡಿದ್ದೆಲ್ಲ ದೇವ್ರು ನನ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಕೊಟ್ಟಿದ್ದಾರೆ. ಅಷ್ಟು ಸಾಕು, ನನ್ಗೇನು ಬೇಡ. ನನ್ನ ಉಸಿರು ಇರೋರೊಬ್ರು ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡಕ್ಕೆ ನಿಂತಿದ್ದೀನಿ. ರಾಯರನ್ನ ನಂಬಿ ಪ್ರತಿಯೊಬ್ರು ರಾಯರನ್ನ ನಂಬಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ಕರ್ಮ ಫಲ ಏನಿದ್ಯೋ ಅದನ್ನ ಒಂದು ನಿವಾರಣೆ ಮಾಡ್ಕೊಳಕ್ಕೆ ಕಾಯಿ ಸಂಕಲ್ಪ ಮಾಡಿಸ್ತಾರೆ ನಮ್ಮ ಗುರುಗಳಲ್ಲಿ. ಗುರುಗಳನ್ನ ಹೇಳಿದಂಗೆ ನಾವು 21 ವಾರ, 18 ವಾರ, 16 ವಾರ, 9 ವಾರ, 9 ವಾರ ಅವ್ರಿಗೆ ಹೇಳಿದಾಗೆ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಒಂದು ಸೇವೆ ರಾಯರಿಗೆ ತಲುಪುತ್ತೆ. ರಾಯರು ಯಾರನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅವ್ರನ್ನ ನಂಬಿ ಸಂಕಲ್ಪ ಅನ್ನೋದು ಇದು ಒಂದು ಕರ್ಮದ ಫಲ. ನಾವ್ ಏನು ಒಂದು ಕರ್ಮ ಇರುತ್ತೋ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಕಾಯಿ ಸಂಕಲ್ಪ ಮಾಡಿಸ್ತಾರೆ. ಅದು ನೀವು ಮಾಡ್ಕೊಂಡೋದ್ರೆ ನಮ್ಮ ಒಂದು ಕರ್ಮ ಫಲ ಒಂದು ಬಗೆ ಹರಿಯುತ್ತೆ. ಬಂದ್ಮೇಲೆ ನಾವ್ ಏನ್ ಅನ್ಕೊಂಡಿರ್ತೀವೋ ಜೀವನದಲ್ಲಿ ಅದು ನೆಮ್ಮದಿ ಕಾಣ್ತೀವಿ. ದಯವಿಟ್ಟು ಎಲ್ರೂ ರಾಯರನ್ನ ನಂಬಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ ಈ ಕ್ಷೇತ್ರದಲ್ಲಿ.